ಮನೆ ಬಿ ಜೆ ಪಿ ಬರ್ತೀನಿ ಬಿಡ್ತೀನಿ ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆ ಆಗಬೇಕು ಅನ್ನೋಂಥದ್ದು ನನ್ನ ಮನಸ್ಸಿನ ಭಾವನೆ. ನಾನು ಚುನಾವಣೆ ನಿಂತಿದ್ದು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರೋಂಥ ಗೊಂದಲಗಳು ಬಗೆಹರಿಬೇಕು, ಸ್ವಲ್ಪ ಶುದ್ಧೀಕರಣ ಆಗಬೇಕು. ಇದನ್ನು ಕೇಂದ್ರ ನಾಯಕರು, ರಾಜ್ಯದ ನಾಯಕರು, ಪರಿವಾರ ಪ್ರಮುಖರು ಗಮನಿಸಬೇಕು ಅನ್ನೋದಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡಿದ್ದೆ. ಈಗ ಬಾ 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 ಅಂತ ಕರೀತಾ ಇದ್ದಾರೆ ಎಲ್ಲರೂ. ಸುಮ್ಮನೆ ಹೋಗೋದಲ್ಲ, ಏನಾಗಬೇಕು ಅನ್ನೋದನ್ನು ಕೂತು ಚರ್ಚೆ ಮಾಡಿ ಆಮೇಲೆ ನಾನು ತೀರ್ಮಾನ ತಗೋತೀನಿ. ಷರತ್ತು ಅನ್ನೋದೇನಿಲ್ಲ, ಇದೇನು ನಮ್ಮನೆ ಒಳಗೆ ನಾನು ಹೋಗೋದಕ್ಕೆ ಬರೋದಕ್ಕೆ ಷರತ್ತುಗಳು ಅಂತೇನಿಲ್ಲ. ಶುದ್ಧೀಕರಣ ಆಗಬೇಕು ಅಷ್ಟೇ, ಅದನ್ನು ಕೂತು ಚರ್ಚೆ ಮಾಡ್ತೀವಿ. ಉದಾಹರಣೆಗೆ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಪ್ಪ ಮಗ ಇನ್ನೊಬ್ಬ ಮಗ ಎಲ್ಲೂ ಅವ್ರ ಕಂಟ್ರೋಲಲ್ಲಿ ಬಿ ಜೆ ಪಿ ಇಲ್ಲ. ಇಲ್ಲಿ ಯಡಿಯೂರಪ್ಪನವ್ರು ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯರು, ಅವ್ರ ಮಗ ರಾಘವೇಂದ್ರ MP, ಇನ್ನೊಬ್ಬ ಮಗ ವಿಜಯೇಂದ್ರ MLA ಪ್ಲಸ್ ರಾಜ್ಯಾಧ್ಯಕ್ಷ. ಇದನ್ನು ನರೇಂದ್ರ ಮೋದಿಯವರು ಕುಟುಂಬದಿಂದ ಕಾಂಗ್ರೆಸ್ಸನ್ನು ಮುಕ್ತ ಮಾಡ್ತೀನಿ ಅಂತ ಎಲ್ಲ ಸಭೆಗಳು ಹೇಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಬೇಡ ಏನಾಗಾರೆ, ಕರ್ನಾಟಕ BJP ಕೇಂದ್ರದ ನಾಯಕತ್ವದ ಕಂಟ್ರೋಲಲ್ಲಿ ಇದೆಯೋ, BJP ರಾಜ್ಯದ ದೇಶದಲ್ಲಿ ಇದೆಯೋ ಇಲ್ಲೋ, ಆದರೆ ಈ ರೀತಿ ಸಬ್ಜೆಕ್ಟ್ಗಳು ಕೆಲವಿದೆ. ಅದನ್ನು ಚರ್ಚೆ ಮಾಡಿ ನಾನು ತೀರ್ಮಾನ ಮಾಡ್ತೀನಿ. ಸರ್, ನಿಮ್ಮ ಬೇಡಿಕೆ ಏನು ಅಂತ ಸರ್ ಹೇಳಿದ್ನಲ್ಲಪ್ಪ. ಈ ರಾಜ್ಯಾಧ್ಯಕ್ಷರು